ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಎಸ್, ಈ ವಿಡಿಯೋದಾಗ ಏನೈತಿ, ನಿಮ್ಗೆ ಗೊತ್ತಿದ್ದಂಗೆ WPL ಇನ್ನೇ ಸ್ಟಾರ್ಟ್ ಆಗ್ಲೈತಿ. ಆಲ್ಮೋಸ್ಟ್ ಎಲ್ಲ ಟೀಮ್ ಪ್ಲೇಯರ್ಸ್ಗಳು ಬರ್ಲಾತಾರ. ಹಂಗ ನಮ್ಮ RCB ಟೀಮ್ ಕ್ಯಾಂಪಿಗೆ ಯಾರ್ಯಾರು ಬಂದ್ರು, ಯಾವ ಪ್ಲೇಯರ್ಸ್ ನಾವು ಬರ್ಬೇಕು ಅಂತ ಈ ವಿಡಿಯೋ ಫುಲ್ ತಿಕ್ಕೋ. ಅದಕ್ಕೆ ವಿಡಿಯೋನ ಕೊನೆವರೆಗೂ ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಎಸ್, RCB ಅದು WPL 2026 19ನೇ ತಾರೀಕು ಸ್ಟಾರ್ಟ್ ಆಕೈತಿ. ಅದಕ್ಕೆ ಫಸ್ಟ್ನೇ ಮ್ಯಾಚ್ ನಮ್ಮ RCB ವರ್ಸಸ್ MI ಐತಿ. ಸೊ ಅದಕ್ಕಿಂತ ಮುಂಚೆ ಎಲ್ಲ ಟೀಮ್ಸ್ ಎಲ್ಲ ಪ್ಲೇಯರ್ಸ್ ಬರ್ಲತ್ತಾರ. ಹಂಗ ನಮ್ಮ RCB ಕ್ಯಾಂಪಿಗೆ ಒಬ್ಬ ಪ್ಲೇಯರ್ ಒಂದ್ ಸ್ವಲ್ಪ ಪ್ಲೇಯರ್ಸ್ ಬಂದಾರ. ಆ ಪ್ಲೇಯರ್ಸ್ ಯಾರ್ಯಾರ ಐತೆ ಒಂದೋದಾಗಿ ನೋಡ್ಕೊತ ಹೋಗುದು. ಫಸ್ಟ್ ನಮ್ಮ ಮೇನ್ ಪ್ಲೇಯರ್ಸ್ ಬಂದಾರ. ಯಾರ್ಯಾರಪ್ಪ ಅಂದ್ರ ನಮ್ಮ ಮೇನ್ ಪ್ಲೇಯರ್ಸ್ ಬಂದು ಒಂದು ಶ್ರೇಯಾಂಕ ಪಾಟೀಲ್ ಅವ್ರು ಬಂದರು. ಹಂಗ ರಿಚಾ ಘೋಷ್ ಅವ್ರು ಬಂದ್ರು, ಮತ್ತ ರಾಧಾ ಯಾದವ್ ಬಂದ್ರು. ಹಂಗ ಡೊಮೆಸ್ಟಿಕ್ ಪ್ಲೇಯರ್ಸ್ ಎಲ್ಲ ಗೌತಮಿ ನಾಯಕ್ ಆಗಿರ್ಬೋದು, ಹಂಗ ದಯಾನ್ ಹೇಮಲತಾ, ಮತ್ತ ಪ್ರೇಮ ರಾವತ್, ಹಂಗ ಪ್ರತೀಕ್ಷಾ ಕುಮಾರ, ಮತ್ತ ಕುಮಾರಿ, ಮತ್ತ ಇದು ಸೌತ್ ಆಫ್ರಿಕನ್ ಇಂಟರ್ನ್ಯಾಷನಲ್ ಪ್ಲೇಯರ್ ನೆಂಟನ್ ಡಿ ಕ್ಲಾರ್ಕ್. ಇವ್ರು ಸಖತ್ ಪ್ಲೇಯರ್, ಇವ್ರು ಬಂದಾಯ್ತು ನಮ್ಮ ಕ್ಯಾಂಪಿಗೆ. ರಾಧಾ ಯಾದವ. ಸೊ ಇಷ್ಟು ಜನ ಎಲ್ಲ ಬಂದಾರ ನಮ್ಮ RCBಗೆ. ಸೊ ಇಟ್ ಈಸ್ ವೆರಿ ಗುಡ್ ಅಂತ ಹೇಳ್ಬೇಕು. ಇದಕ್ಕೆ ಸದ್ಯ ಸ್ಟಾರ್ಟ್ ಆಗೈತಿ ಇವತ್ತು 3ನೇ ತಾರೀಕು. 3 ಅಂದ್ರ ಎಷ್ಟಾಕತಿ 3, 6, 9 ಒಟ್ಟು ಇನ್ನೊಂದು 6 ದಿನ ಇದು ಸ್ಟಾರ್ಟ್ ಆಗ್ಲಕ್ಕ. ಸೊ ಹೆವಿ ಎಕ್ಸೈಟಿಂಗ್ ಕೂತಿ ನಾವು ಈ ಸಲ ನಮ್ಮ RCB ಹೆಂಗ ಪರ್ಫಾರ್ಮೆನ್ಸ್ ಕೊಡತೈತಿ ಈ ಸಲ WPL ಒಳಗೈತಿ. ಇದಕ್ಕೆ ಹೋದ ವರ್ಷ ಒಂದ್ ಸ್ವಲ್ಪ ನಮ್ಮ ಮರಿಬೇಕಾಯ ಸೀಸನ್ ಅಂತ ಹೇಳ್ಬೇಕು. ಅದು 2025 ಸೀಸನ್ WPL ಒಳಗ. IPL ಒಳಗ 2025 ನೆನಪು ಬಿಟ್ಕೋಬೇಕಾದ ಯಾರು. ಸೊ ಅಟ್ ಚೀಸ ಒಂದ್ ಕೆಟ್ಟ ಒಂದ್ ಕಡೆ ಚಲೋ. ಹಂಗ 2023 ಒಳಗ ನಮ್ಮ ಇದು 2024 ನಮ್ಮ RCBಗೆ ಮರಿಬೇಕಾದ ಸೀಸನ್, WPL ಒಳಗ ನೆನಪು ಬಿಟ್ಕೋಬೇಕಾದ ಸೀಸನ್. ಸೊ ಹಿಂಗ ಒಂದಿದ್ರ ಒಂದಿಲ್ಲ ಹಿಂಗ ಐತಿ ಈಗ. ಸೊ ಅದ ತರ ಹೆಂಗೈತಿ ಇಲ್ಲಿ ಹಂಗ. ಸೊ ಈ ವರ್ಷ ನೋಡ್ಬೇಕು ನಮ್ಮ WPL ಒಳಗೆ ಹೆಣ್ಮಕ್ಳು ಹಂಗ ಆಡ್ತಾ. ಈಗ ಸದ್ಯಕ್ಕಂತೂ ದೊಡ್ಡ ಪ್ಲೇಯರ್ಸ್ ಬಂದಾಯ್ತು. ಇನ್ನೊಂದ್ ಸ್ವಲ್ಪ ಪ್ಲೇಯರ್ಸ್ ಬರ್ತೈತಿ. ಇನ್ನ ಸ್ವಲ್ಪ ಬೌಲರ್ಸ್ ಬರೋದಾರ ಅಂದ್ರ ಇವ್ರು ಮೇನ್ ಅಂತ ನಮ್ ಸ್ಮೃತಿ ಮಂದಣ್ಣ ಅವ್ರು ಬರ್ಬೇಕು. ಮತ್ತಿನ ಇಂಗ್ಲೆಂಡ್ ಬೌಲರ್ಸ್ ಆದಂತ ಆಸ್ಟ್ರೇಲಿಯನ್ ಪ್ಲೇಯರ್ ಜಾರ್ಜಿಯಾ ವಾಲ್ ಬರ್ಬೇಕು. ಹಂಗ ಲಾರೆನ್ ಬೆಲ್, ಮತ್ತ ಅವ್ರನ್ನ ಸ್ಪಿನ್ನರ್ಸ್ ಹೋದಾರ ಒಂದ್ ಸ್ವಲ್ಪ ಮಂದಿ. ಸೊ ಅವರೆಲ್ಲ ಬರ್ಬೇಕು. ಇನ್ನ ಅರುಂಧತಿ ರೆಡ್ಡಿ ಬರ್ಬೇಕು, ಪೂಜಾ ವಸ್ತ್ರಕರ್ ಬರ್ಬೇಕು. ಇನ್ನ ಅಂದ್ರೆ ಹೆವಿ ಮಂದಿ ಬರೋದೈತಿನ. ಸೊ ಎಲ್ಲ ಆಲ್ಮೋಸ್ಟ್ ಬರತಾರೋ. ಇವತ್ತೊಂದ್ ಸ್ವಲ್ಪ ಮಂದಿ ಬರ್ತಾರೋ. ಆದ್ರ ಈಗ ಬಂದಿರೋ ಪ್ಲೇಯರ್ಸ್ ಬಂದ್ರು ಹೆವಿ ಬಾರಿ ಪ್ಲೇಯರ್ಸ್ ಹೊಡೆದಾರ ಬಿಡ್ರಿ. ನಮ್ಗೆ ರಿಚಾ ಘೋಷ್ ಅವ್ರು ಆದ್ರು ಆತು. ಏನ್ ಸದ್ಯಕ್ಕೆ ಸೀರೀಸ್ ಎಲ್ಲ ಮುಗ್ದಾವು. ಸೊ ಅದಕ್ಕೆ ಅಂತ ಲಗುಟ್ ಬಂದಾರ ಈಗ. ಲಗುಟ್ ಆಲ್ಮೋಸ್ಟ್ ಎಲ್ಲ ಬಂದಾರು. ಈ ಸ್ಮೃತಿ ಮಂದನ ಮತ್ತೆ ಉಳ್ಕಿ ಪ್ಲೇಯರ್ಸ್ ಐತಿ, ಅವ್ರು ಇಂಟರ್ನ್ಯಾಷನಲ್ ದೊಡ್ಡ ಪ್ಲೇಯರ್ಸ್ ಆಗಿದ ಕಾರಣ ಸ್ವಲ್ಪ ಏನಾರ ರೆಸ್ಟ್ ತಗೊಂಡ ರೆಸ್ಟ್ ತಗೊಂಡ ಏನಾರ ತಗೊಂಡ್ ಬರ್ತಿರ್ಬೇಕು. ಅವ್ರು ಬರತಾರ ಸ್ವಲ್ಪ ದಿವ್ಸದಾಗ. ಅವ್ರಿಗೆ ಗೊತ್ತಿರ್ತೈತಿ ಏನೋ ಸ್ವಲ್ಪ ದಿವ್ಸ ಮ್ಯಾಚ್ ಐತಿ. ಸೊ ಅದಕ್ಕೆ ನಾವ್ ಬರ್ಬೇಕಂತ ಅವ್ರಿಗೆ ಗೊತ್ತಿರ್ತೈತಿ, ಬರೋತಾರು. ಇವ್ರ ಅದಕ್ಕೆ ಲಗುಟ್ ಬಂದಾರ ಕೇರ್ ನೀವು. ಇವ್ರು ಅಂತ ಈಗ ಸದ್ಯಕ್ಕೆ ಡೊಮೆಸ್ಟಿಕ್ ಮ್ಯಾಚ್ ಯಾವ್ದಿಲ್ಲ, ಗರ್ಲ್ಸ್ ಡೊಮೆಸ್ಟಿಕ್ ಮ್ಯಾಚ್ ಯಾವ್ದಿಲ್ಲ, ಎಲ್ಲ ಮಾನ್ಯ ಮುಗ್ದವು. ಸೊ ಅದಕ್ಕೆ ಐತಿ ಇದು ಸ್ವಲ್ಪ NCA ಪ್ರಾಕ್ಟೀಸ್ ಮಾಡಿ ಹಿಂಗ ಮಾಡಿ ನಮ್ಮ RCB ಕ್ಯಾಂಪಿಗೆ ಪ್ರಾಕ್ಟೀಸ್ ಮಾಡ್ಲಕ್ ಬಂದಿರ್ತಾರೋ. ಈ ಸಲ ವಡೋದರದಾಗ ಇದ್ದಂಗ ಕಾಣಿಸ್ತೈತಿ. ಪೂರ ಅಲ್ಲ, ಒಂದ್ ವಡೋದರಾಗ ಒಂದ್ ಲೆಗ್, ಮತ್ ಮುಂಬೈದಾಗ ಒಂದ್ ಲೆಗ್, ಇನ್ನೊಂದ್ ಲೆಗ್ ಎದೆ ಐತಿ ನನಗೂ ಪಕ್ಕ ನೆನಪಿಲ್ಲ ಕರೆ. ಆದ್ರೂ ಈ ಸಲ WPL ಒಳಗ ನಮ್ಮ RCB ಹೆಂಗ್ ಆಡುತ್ತೆ ಅನ್ನೋದು ಅದೇ ಹೆವಿ ಎಕ್ಸೈಟಿಂಗ್ ಐತಿ. ಇದಕ್ಕ ನಮ್ಗೆ ಎಲಿಸ್ಪೀರ್ ಹೋಗಿದ್ದೇನು ನಷ್ಟ ಇಲ್ಲ. ಅದಕ್ಕೆ ನಿನ್ನೆ ಅದಕ್ಕೆ ವಿಡಿಯೋ ಮಾಡಿ ಹಾಕಿನ್ಯ. ನಮ್ಮ ಎಲಿಸ್ಪೀರ್ ಹೋಗಿದ್ ಏನು ನಷ್ಟ ಆಗಿಲ್ಲ ನಮ್ಮ RCB. ಅದಕ್ಕಿಂತ ಸ್ಟ್ರಾಂಗ್ ಐತೈತಿ ಹೇಳ್ಬೇಕು, ಹೆವಿ ಸ್ಟ್ರಾಂಗ್. ನಿಮ್ಗೆ 1ನೇ ನಂಬರ್ ಒಳಗೆ ಸ್ಮೃತಿ ಮಂದನ, ಜಾರ್ಜ್ ವಾಲ್ ಬಂದ್ರೆ 3ನೇ ನಂಬರ್ ಡ್ಯಾನ್ ಹೇಮಲತಾ ಬರ್ತಾರೆ, 4ನೇ ನಂಬರ್ ರಿಚಾ ಘೋಷ್, 5ನೇ ನಂಬರ್ ಗ್ರೇಸ್ ಹ್ಯಾರಿಸ್. ಸೊ ಎಂತೆಂತ ಡೇಂಜರ್ಸ್ ಪ್ಲೇಯರ್ ಬರ್ತಾರೆ ನಿಮ್ಗೆ ಗೊತ್ತಾಗೈತಿ. ಸೊ ಅದಕ್ಕೆ ಐತಿ ಹೆವಿ ಖುಷಿ ಅಲ್ಲ ನಮ್ಮ RCB ಟೀಮ್ ನೋಡಿ. ಸೊ ಅದಕ್ಕೆ ನೋಡ್ಬೇಕಿನ್ನ ಇವ್ರು ಬರ್ತಾರೆ ನಮ್ಮ ಸ್ಮೃತಿ ಮಂದನ್ ಹಾಕೋರು, ಮತ್ತೆ ಹಂಗ ಅರುಂಧತಿ ರೆಡ್ಡಿ, ಪೂಜಾ ವಸ್ತ್ರಕರ್, ಲಾರೆನ್ ಬೆಲ್, ಮತ್ತ ಬಾಳ ಬಂದಾರ. ಅವ್ರೆಲ್ಲ ಬರ್ತಾರ. ಬರೀ ವೇಟಿಂಗ್ ಅಟ್ಟ. ಈಗ ರಾಧಾ ಯಾದವ್ ಎಲ್ಲ ಆಲ್ಮೋಸ್ಟ್ ಬಂದಾರು. ಇನ್ನೊಂದ್ ಸ್ವಲ್ಪ ಮಂದಿ ಬೋರ್ಡ್ ಅಟ್ಟ ಐತಿ. ಸೊ ಅವರು ಯಾವಾಗ ಬರ್ತಾರ ನೋಡೋಣ. ಇನ್ನೊಂದ್ ಸ್ವಲ್ಪ ದಿವಸದಾಗ ಅವರು ಇನ್ನೇನು ಚಾಲು ಆಕೈತಿ. ಅದಕ್ಕೆ 9ನೇ ತಾರೀಕು. ಅದಕ್ಕೆ ಲಗುಟ್ ಬರ್ತಾರೋ. ನಾವ್ ಪ್ರಾಕ್ಟೀಸ್ ಚಾಲು ಮಾಡಿ ಈ ಸಲ ನಮ್ಮ RCB ಹಂಗ ಮಾಡಿ ಕಪ್ ಎತ್ಲಿ ಅಂತ ನಾವೆಲ್ಲ ಕಾಯ್ಕೊಂತೀವಿ. ಹಂಗ ನೀವು RCB ಟೀಮಿಗೆ ಕಾಮೆಂಟ್ ಬಾಕ್ಸ್ ಒಳಗೆ ವಿಶ್ ಮಾಡ್ರಿ. ಹಾಗ RCB ಅನ್ಸಲ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಂಗ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.